ನಮಸ್ಕಾರ ರೈತ ಬಾಂಧವರೇ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ಚಾನಲ್ ಮೂಲಕ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಯಾವೆಲ್ಲ ವಿಷಯಗಳನ್ನ ಇವತ್ತು ವಿಡಿಯೋ ಮೂಲಕ ಹೊತ್ತು ತಂದಿದ್ದೇನೆ ಅನ್ನೋದಾದರೆ ಈ ವಿಡಿಯೋನ ಸಂಪೂರ್ಣ ನೋಡಿ. ಇವತ್ತು ನಮ್ಮ ಹಲವಾರು ಸಂಘಟನೆಗಳಿಂದ ಹೋರಾಟದ ಫಲವಾಗಿ ಇವತ್ತು ನಮ್ಮ ಈರುಳ್ಳಿ ಬೆಳೆಗಳಿಗೆ ಹೆಚ್ಚಿನ ದರ ಸಿಗ್ತಾ ಇದೆ. ಎಲ್ಲ ಮಾರುಕಟ್ಟೆಗಳಲ್ಲಿ ಯಾವ ಜಿಲ್ಲೆಯ ಯಾವ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಳೆಗಳಿಗೆ ಯಾವ ರೀತಿ ದರ ಸಿಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ವಾಸ್ತವ ಸಂಗತಿ ಮತ್ತು ನಿಖರವಾದ ಮಾಹಿತಿಯನ್ನು ನೋಡ್ಕೊಂಬರೋಣ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಜಾಯ್ನ್ ಆಗ್ಬೇಕಂತೀರಿ ಬೇಗನೆ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬರೋಣ. ವಿಶೇಷವಾಗಿ ಮೊದಲನೇದಾಗಿ ನಮ್ಮ ಬಾಗಲಕೋಟೆ ಮತ್ತು ಬಾದಾಮಿ, ವಿಜಯಪುರ, ಚಿತ್ರದುರ್ಗ ಜಿಲ್ಲೆಯ ಮಾರುಕಟ್ಟೆಗಳಲ್ಲಿ ಇವತ್ತು ಈರುಳ್ಳಿ ಬೆಲೆ ಯಾವ ರೀತಿ ಯಾವ ಬೆಲೆಯಿಂದ ಮಾರಾಟವಾಗ್ತಿದೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲು ಬಾಗಲಕೋಟೆಯಲ್ಲಿ ಪ್ರತಿ ಕೆ ಜಿಗೆ ನೋಡೋದಾದರೆ 7 ರೂಪಾಯಿಲಿಂದ ಹಿಡಿದು ಮಧ್ಯಮ 8, ಗರಿಷ್ಠ 19 ರೂಪಾಯಿವರೆಗೂ ಇವತ್ತು ನಮ್ಮ ರೈತರಿಗೆ ರೇಟ್ ಸಿಗ್ತಾ ಇದೆ ಸ್ನೇಹಿತರೆ. ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 600ಲಿಂದ ಹಿಡಿದು 800 ಮಧ್ಯಮ, ಗರಿಷ್ಠ 1900ವರೆಗೂ ಇಲ್ಲಿ ನಮ್ಮ ಬಾಗಲಕೋಟೆ ಮಾರುಕಟ್ಟೆಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಈ ರೀತಿಯಿಂದ ದರ ಸಿಗ್ತಾ ಇದೆ. ಎರಡನೇದ್ದು ಬಾದಾಮಿ ಮಾರುಕಟ್ಟೆಗಳಲ್ಲಿ ಪ್ರತಿ ಕೆ ಜಿಗೆ 7 ರೂಪಾಯಿಯಿಂದ ಹಿಡಿದು ಮಧ್ಯಮ 9, ಗರಿಷ್ಠ 20 ರೂಪಾಯಿವರೆಗೂ ಇವತ್ತು ಪ್ರತಿ ಕೆ ಜಿ ಪ್ರಕಾರ ಖರೀದಿ ಆಗ್ತಾಯಿವೆ. ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 800ಲಿಂದ ಹಿಡಿದು 2000ವರೆಗೂ ನಮ್ಮ ಬಾದಾಮಿ ಮಾರುಕಟ್ಟೆಗಳಲ್ಲಿ ಇವತ್ತು ರೈತರಿಗೆ ಖರೀದಿಯ ಬೆಂಬಲ ಬೆಲೆ ಸಿಗ್ತಾ ಇದೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆಯಾದ ಚಿತ್ರದುರ್ಗ ಮಾರುಕಟ್ಟೆಗಳಲ್ಲಿ ಇವತ್ತು 7 ರೂಪಾಯಿಲಿಂದ ಹಿಡಿದು ಪ್ರತಿ ಕೆ ಜಿಗೆ ಮಧ್ಯಮ 10 ರೂಪಾಯಿ, ಗರಿಷ್ಠ 19 ರೂಪಾಯಿವರೆಗೂ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಕೆ ಜಿಗೆ. ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 700 ರೂಪಾಯಿಲಿಂದ ಹಿಡಿದು 1900, ಗಡ್ಡೆ ಗಾತ್ರ ಸ್ವಲ್ಪ ಸೈಜ್ ದೊಡ್ಡದಿದ್ದರೆ, ಡ್ರೈ ಗಡ್ಡೆ ಇದ್ದರೆ 2000ವರೆಗೂ ಪ್ರತಿ ಕ್ವಿಂಟಲ್ಗೆ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆಯಾದ ಬಿಜಾಪುರ ಮಾರುಕಟ್ಟೆಯಲ್ಲಿ ನಿನ್ನೆ ದರ ನೋಡಿದರೆ ಇವತ್ತು ಎಷ್ಟೋ ಚೇತರಿಕೆ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಇಲ್ಲಿ ಪ್ರತಿ ಕೆ ಜಿಗೆ 8 ರೂಪಾಯಿದಿಂದ ಹಿಡಿದು ಮಧ್ಯಮ 9, ಗರಿಷ್ಠ 22 ರೂಪಾಯಿವರೆಗೂ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಕೆ ಜಿ ಪ್ರಕಾರ. ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 900ಲಿಂದ ಹಿಡಿದು 2000ವರೆಗೂ ಇಲ್ಲಿ ನಮ್ಮ ಬಿಜಾಪುರ ಮಾರುಕಟ್ಟೆಗಳಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಈಗ ಇನ್ನೊಂದು ನಮ್ಮ ಲೋಕಲ್ ಮಾರುಕಟ್ಟೆಯಾದ ಹಾವೇರಿಯಲ್ಲಿ ಪ್ರತಿ 6 ರೂಪಾಯಿದಿಂದ ಹಿಡಿದು ಮಧ್ಯಮ 7, ಗರಿಷ್ಠ 17 ರೂಪಾಯಿವರೆಗೂ ಇಲ್ಲಿ ಪ್ರತಿ ಕೆ ಜಿ ಪ್ರಕಾರ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 700ಲಿಂದ ಹಿಡಿದು 1700ವರೆಗೂ ಪ್ರತಿ ಕ್ವಿಂಟಲ್ಗೆ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ. ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ 6 ರೂಪಾಯಿದಿಂದ ಹಿಡಿದು ಮಧ್ಯಮ 9, ಗರಿಷ್ಠ 19 ರೂಪಾಯಿವರೆಗೂ ಪ್ರತಿ ಕೆ ಜಿ ಪ್ರಕಾರ ಇವತ್ತು ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಇಲ್ಲಿ ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 600ಲಿಂದ ಹಿಡಿದು 1900ವರೆಗೂ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆಯಾದ ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ 7 ರೂಪಾಯಿಲಿಂದ ಹಿಡಿದು ಮಧ್ಯಮ 9 ರೂಪಾಯಿ ಗರಿಷ್ಠ 19 ರೂಪಾಯಿವರೆಗೂ ಖರೀದಿ ಆಗ್ತಾಯಿವೆ ರಾಯಚೂರು ಮಾರುಕಟ್ಟೆಯಲ್ಲಿ. ಈ ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 700ಲಿಂದ ಹಿಡಿದು 1900ವರೆಗೂ ನಮ್ಮ ರಾಯಚೂರು ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ 7 ರೂಪಾಯಿದಿಂದ ಹಿಡಿದು ಮಧ್ಯಮ 8, ಗರಿಷ್ಠ 20 ರೂಪಾಯಿವರೆಗೂ ನಮ್ಮ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಇಲ್ಲಿ ಕ್ವಿಂಟಲ್ ವ್ಯಾಜ್ ನೋಡೋದಾದರೆ 700ಲಿಂದ ಹಿಡಿದು 2000ವರೆಗೂ ಇಲ್ಲಿ ನಮ್ಮ ಯಶವಂತಪುರ ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ದಿನದಿಂದ ದಿನಕ್ಕೆ ನಮ್ಮ ಈರುಳ್ಳಿ ಬೆಲೆಯಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಈಗ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರಗಳು ಈ ಕಾಳುಗಳಿಗೆ
ಮತ್ತು ಮೆಕ್ಕೆಜೋಳಗಳಿಗೆ ಮತ್ತು ಈರುಳ್ಳಿಗಳಿಗೆ ಬೆಂಬಲ ಘೋಷಿಸುವಂಥ ಎಲ್ಲ ಸಾಧ್ಯತೆ ಇದೆ. ಅದಕ್ಕಾಗಿ ನಮ್ಮ ರೈತ ಬಾಂಧವರಿಗೆ ಹೇಳೋದು ಒಂದೇ, ಸ್ವಲ್ಪ ಅವಸರದಿಂದ ಎಲ್ಲ ಮಾರಾಟ ಮಾಡಿದವರು ಮಾರಿಬಿಟ್ಟಿದ್ದಾರೆ. ಈಗ ಯಾರೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ದಿನ ಕಾಯ್ದು ನೋಡಿ ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ. ಮುಂದೊಂದು ದಿನ ಬರುವ ದಿನಗಳಲ್ಲಿ ಹೆಚ್ಚಿನ ದರ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನನ್ನ ರೈತ ಬಾಂಧವರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲರಿಗೂ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.